ನಮಸ್ತೆ ವೀಕ್ಷಕರೇ, ನಾನಿವಾಗ ತತ್ತಿನ ಸೋರಿಸಿ ಪಲ್ಯ ಮಾಡ್ತಾರಲ್ಲ, ಒಂದು ಸ್ವಲ್ಪ ರಸಬಾಜಿ ಒಳಗೆ ತತ್ತಿ ಸೋರಿಸಿ ಪಲ್ಯ ಮಾಡೋದಂದ್ರೆ ನಾನಿವಾಗ ಪಲ್ಯನ ಮಾಡ್ತೀನಿ. ನಾನು 4 ತತ್ತಿ ತೊಗೋತೀನಿ. ಇದರಲ್ಲಿ ಇವಾಗ ನಾನು ಬಾಳ್ಗಿಯನ್ನು ಕಾಯಕ್ಕೆ ಇಟ್ಕೊಂಡೀನಿ. ಇಲ್ಲಿ ಏನು ಮಾಡೀನಿ ಅಂತಂದ್ರೆ, ದೊಡ್ಡ 2 ಟೊಮೆಟೊ ಹೆಚ್ಕೊಂಡೀನಿ, ಒಂದು ದೊಡ್ಡ ಉಳ್ಳಾಗಡ್ಡಿ ಹೆಚ್ಕೊಂಡೀನಿ. ಇದು ಒಣ ಕೊಬ್ಬರಿ, ಹಸಿ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಇಷ್ಟನ್ನು ನಾನು ತರಿಯಾಗಿ ಸ್ವಲ್ಪ ರುಬ್ಕೊಂಡೇನಿ. ಇದನ್ನು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡೇನಿ. ಇಟ್ಕೊಂಡೀನಿ. ಇವಾಗ ಏನು ಮಾಡ್ತೀನಿ, ಎಣ್ಣೆಯನ್ನು ಹಾಕ್ತೀನಿ. ಒಂದು ಚಮಚದಷ್ಟು ಹಾಕಿದ್ದೀಗ ಇನ್ನೊಂದು 1 ಚಮಚದಷ್ಟು ಎಣ್ಣೆಯನ್ನು ನಾನು ಇವಾಗ ಹಾಕ್ತೇನೆ. ಇವಾಗ ಎಣ್ಣೆ ಕಾಯ್ತು. ನಾನು ಅರ್ಧ ಟೀ ಸ್ಪೂನ್ನಷ್ಟು ಏನು ಮಾಡ್ತೀನಿ, ಸಾಸಿವೆ ಕಾಳನ್ನು ಹಾಕಿದೆ. ಒಂದೆಳಿ ಕರಿಬೇವು ಹಾಕ್ತೀನಿ. ಹೆಚ್ಚಿಟ್ಟಂಥ ಒಂದು ಉಳ್ಳಾಗಡ್ಡಿನ ಹಾಕ್ತೀನಿ. ಇವು ಸ್ವಲ್ಪ ಬೇಯಬೇಕು. ಇದು ಸ್ವಲ್ಪ ಬೇಯಲಿ. ಜವಾರಿ ಕೋಳಿ ತತ್ತಿ ಇದು ಪಲ್ಯ ಭಾಳ ರುಚಿ ಆಕೈತಿ. ಜವಾರಿ ಕೋಳಿ ಹಳ್ಳಿ ಒಳಗೆಲ್ಲ ಇರ್ತಾವೆ, ಪ್ಯಾಟ್ಯಾಗೂ ಸಿಗ್ತಾವೆ, ಮಾರಕ್ಕೆ ಹಚ್ಚಿರ್ತಾರೆ. ಅವು ಜವಾರಿವು ಅಂತಾಗಲಿ ಫಾರಮ್ ಅಂತ ಗೊತ್ತಾಗಂಗಿಲ್ಲ. ಸಣ್ಣ ನೋಡಿ ಚಾ ಪುಡಿಯಾಗ ಎಡ್ಡಿ ಇಟ್ಕೊಂಡು ತರ್ತಾರೆ. ಸ್ವಲ್ಪ ರೆಡ್ಡಿಸ್ ಬರ್ತಾವೆ ಜವಾರಿ ತತ್ತಿ, ರೆಡ್ ಕಲರ್ನ್ಯಾಗ ಬರ್ತಾವೆ. ಅದಕ್ಕೆ ಚಾ ಪುಡಿಯಾಗ ಒಂದು ಸ್ವಲ್ಪ ಇಟ್ರಂದ್ರೆ ಅದು ಮ್ಯಾಗ ರೆಡ್ಡಿಶ್ ಕಲರ್ ಬರತ್ತೈತಿ. ಅದನ್ನೇನು ಮಾಡ್ತಾರೆ, ಮಾರ್ಕೆಟ್ನ್ಯಾಗ ದುಬಾರಿ ರೊಕ್ಕದಾಗ ಮಾರ್ತಾರೆ. ಹಂಗಾಗಿ ಹಳ್ಳಿ ಒಳಗೆ ಸಿಕ್ಕಿದ್ವು ಹಳ್ಳಿ ಒಳಗೆ ಸಿಗ್ತಾವು, ಅಲ್ಲೇ ಸಿಕ್ಕಾಗ ತೊಗೊಂಬರ್ಬೇಕು. ಈಗೇನು 15 ರೂಪಾಯಿಗೆ ಒಂದಾಗ್ಯಾವ ನಾವು. ಇಲ್ಲಿ ನೋಡಿ ವೀಕ್ಷಕರೇ, ಇವಾಗ ಉಳ್ಳಾಗಡ್ಡಿ ಒಂದು ಸ್ವಲ್ಪ ರೆಡ್ ಹಾಕೋತ ಬಂತು. ಇವಾಗ ನಾನು ಏನು ಮಾಡ್ತೀನಿ ಅಂದ್ರೆ, ಹೆಚ್ಚಿಟ್ಟಂಥ ಟೊಮೆಟೊನ ಹಾಕ್ತೀನಿ. ಟೊಮೆಟೊ ಹಣ್ಣು ಯಾಕೆ ಜಾಸ್ತಿ ತೊಗೊಂಡಿನಿ ಅಂದ್ರೆ, ನಾನು ಸ್ವಲ್ಪ ಗ್ರೇವಿ ಹಂಗೆ ಮಾಡ್ಕೊಳ್ಳೋಣ ಅಂತ, ಸ್ವಲ್ಪ ಗ್ರೇವಿ ಹಂಗೆ ಮಾಡೋದ್ರ ಸಂಬಂಧ ನಾನು ಟೊಮೆಟೊ ಹಣ್ಣನ್ನು ಜಾಸ್ತಿ ಹಾಕಿದ್ದೀನಿ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಉಪ್ಪು ಯಾಕೆ ಜಲ್ದಿ ಹಾಕತ್ತೀನಿ ಅಂದರೆ, ಇದು ಬೇಯಬೇಕಿದು. ಉಪ್ಪು ಹಾಕೋದ್ರಿಂದ ಜಲ್ದಿ ಬೆಂದು ಬರ್ತಾವೆ. ಹಂಗಾಗಿ ಇದಕ್ಕೆ ನಾನು ಮಸಾಲೆ ಖಾರ ಬಳಸ್ತೀನಿ. ಯಾಕಂದರೆ ಈ ಮಸಾಲೆ ಖಾರ ಮನ್ಯಾಗ ಮಾಡಿದ್ದು
ಆಗ್ಲೇನ 6-7 ತಿಂಗಳಾಗಕ್ಕೆ ಬಂತು, ಏನೂ ಆಗಿಲ್ಲ. ಹೆಂಗೈತಿ ಹಂಗೈತಿ. ಬೈಲ್ಸೀಮೆ ಕಡ್ಸಕ್ಕೆ ಮಸಾಲೆ ಖಾರನ ಮಾಡ್ತಾರೆ. ಖಾರಕ್ಕೆ ಹಾಕಿಸ್ಕೊಂಬಂದು ಖಾರನ ಅದಕ್ಕೆ ಮಸಾಲೆ ಕೂಡಿಸ್ತಾರೆ. ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ, ಹಸಿ ಶುಂಠಿ, ಮಸಾಲೆ ಸಾಮಾನುಗಳನ್ನ ಎಲ್ಲ ಹುರ್ಕೊಂಡು ಪುಡಿ ಮಾಡಿ, ಉಳ್ಳಾಗಡ್ಡಿನೂ ಹುರ್ಕೊಂಡು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಮುದ್ದೆ ಖಾರ ಅಂತ ಬೇರೆ ಮಾಡ್ತಾರೆ. ಸ್ವಲ್ಪ ಉದುರು ಬದ್ರ ಖಾರ ಅಂತ ಬೇರೆ ಮಾಡ್ತಾರೆ. ಅದನ್ನು ಅಡುಗೆಗೆ ಬಳಸಿಬಿಡ್ತಾರೆ. ಹಂಗೆ ಅಡುಗೆ ಬಳಸೋದ್ರಿಂದ ಮಸಾಲೆ ಹಾಕೋದು ಬೇಡ, ಅಷ್ಟು ರುಚಿ ಆಗುತ್ತೆ ಆ ಖಾರ ಬಳಸೋದ್ರಿಂದ. ಹಂಗೆ ಖಾರ ಬಳಸಿದ್ರೆ ಮ್ಯಾಗ ಮಸಾಲೆನೂ ಹಾಕ್ಬೋದು. ಆದ್ರೆ ಆ ಖಾರ ಬಳಸಿದ್ರೆ ಮಸಾಲೆ ಹಾಕದೇ ಇದ್ರೂ ನಡಿತೈತಿ. ಅದ್ರಾಗ ಮಸಾಲೆ ಇರ್ತೈತಿಲ್ಲ ಅದಕ್ಕೆ. ಇಲ್ಲಿ ಕಂಪಲ್ಸರಿ ಎಲ್ಲರ ಮನ್ಯಾಗೂ ಮಾಡ್ಕೊತಾರೆ ಮಸಾಲೆ ಖಾರನ. ನಾವು ಮಸಾಲೆ ಖಾರನ ಮಾಡಿ ಇಟ್ಕೋತೇವೆ. ನೋಡಿ ವೀಕ್ಷಕರೇ, ಈ ಥರ ಇದು ಸ್ವಲ್ಪ ಬೆಂದು ಬರಲಿ ಸರಿಯಾಗಿ. ನಮಗೆ ಗ್ರೇವಿ ಬೇಕಲ್ಲ, ಇದು ಟೊಮೆಟೊನೆಲ್ಲ ಸ್ವಲ್ಪ ಬೇಯಲಿ. ಎಷ್ಟು ಲೋಗಕ್ಕೆಲ್ಲ ಇದು ಆಯ್ತು ನೋಡಿ, ಟೊಮೆಟೊ ಬೆಂತು ನೋಡಿ. ಎಲ್ಲ ರಾಡಿ ಆದಂಗೆ ಆಗ್ಬೇಕು. ಈ ಥರ ಇದನ್ನು ಮಸಿಬೇಕು. ಇದನ್ನು ಹಂಗೆ ಬೇಯಿಸ್ಕೊತಾನೆ ಈ ಥರ ಇದನ್ನು ಮಸಿಬೇಕು. ನೋಡಿ ವೀಕ್ಷಕರೇ, ಈ ಥರ ಇದು ಆಗಬೇಕು, ಮಸಿಬೇಕು. ನಾನು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಅಷ್ಟನ್ನು ಹಾಕ್ತೀನಿ. 1 ಟೀ ಸ್ಪೂನಷ್ಟು ಮಸಾಲೆ ಪುಡಿನ ಹಾಕ್ತೀನಿ ನಾನು. ಇವಾಗ ಇದು ಮಸಾಲೆ ಖಾರನ ಹಾಕ್ತೀನಿ. ಮಸಾಲೆ ಖಾರ ಇದ್ದರೂ ನಾನು ಮಸಾಲೆ ಸ್ವಲ್ಪನ ಹಾಕಿದೆ. ಹಂಗೆ ಮಾಡಿದ್ರು ನಡಿತೈತಿ, ಹಾಕಿ ಮಾಡಿದರೂ ನಡಿತೈತಿ. ನೋಡಿ ವೀಕ್ಷಕರೇ, ಈ ಥರ ಇದು ಆಯ್ತು. ಇವಾಗ ನಾನು ಇದನ್ನು ತರಿಯಾಗಿ ರುಬ್ಬಿಟ್ಕೊಂಡಂಥ ಒಣ ಕೊಬ್ಬರಿ ಪೇಸ್ಟನ್ನು ಇದಕ್ಕೆ ಹಾಕ್ತೀನಿ. ನಾನು ಇಲ್ಲಿ ಇಕ್ಕಳಾನಾರ ಅರ್ಬಿನಾರ ಬಳಸ್ತಾರೆ. ಇಕ್ಕಳ ಬಳಸಂಗಿಲ್ಲ. ಯಾಕಂತ ಮಾಡಿ ಈ ಬುಟ್ಟಿ ಕಾದಿರ್ತಾವೆ, ಬಾಂಡೆಗಳು ಕಾದಿರ್ತಾವೆ. ಅರ್ಬಿ ಬೇಕಾದಾಗ ಅವಶ್ಯಕತೆ ಇದ್ದಾಗ ಬಳಸ್ತೀನಿ. ಯಾಕಂದರೆ ಬುಟ್ಟಿ ಕಾದಿರ್ತಾವೆ. ಇಕ್ಕಳಾನ ಹಿಂಗೆ ಹಾಕಿ ಹತ್ತಿ ಕಿಡಿಯೋದ್ರಿಂದ ಇಲ್ಲೆಲ್ಲ ತಗ್ಗು ಬಿದ್ದು ಬಿಡ್ತೈತೆ. ಯಾಕಂದ್ರೆ ಕಾದಿರ್ತೈತಿ. ಇದು ಕಾದಾಗ ವಸ್ತುಗಳು ಹಿಗ್ಗೋದು ಕುಗ್ಗೋದು ಮಾಡ್ತಾವಲ್ಲ, ಇಲ್ಲೆಲ್ಲ ತಗ್ಗು ಬೀಳ್ತೈತಿ. ಅದಕ್ಕೆ ನಾನು ಹೆಚ್ಚು ಕಡಿಮೆ ಇಕ್ಕಳಾನ ಹಿಡ್ಕೊಳಂಗಿಲ್ಲ. ಬೇಕಂದ್ರೆ ಅರ್ಬಿ ಹಿಡ್ಕೊತೀನಿ, ಇಲ್ಲಾಂದ್ರೆ ಹಂಗೆ ಮಾಡ್ತಿರ್ತೀನಿ. ಇವಾಗ ನೋಡಿ ವೀಕ್ಷಕರೇ, ಇದು ಹಿಂಗಾತು. ಸ್ವಲ್ಪ ನೀರನ್ನು ನಾನು ಇದಕ್ಕೆ ಹಾಕಿ ಇವಾಗ ಇದನ್ನು ಏನು ಮಾಡ್ತೀನಿ, ಕುದಿಯೋಕೆ ಬಿಡ್ತೀನಿ. ಇದು ಸ್ವಲ್ಪ ಕುದಿಯಾಕತ್ತಂದಾಗ ಸತ್ತಿಯನ್ನು ಒಡೆದು ಸುರಿಬೇಕು. ನೋಡಿ ವೀಕ್ಷಕರೇ, ಈ ಥರ ಇದು ಕುದಿಬೇಕು. ಇದು ಹಂಗೆ ಕುದಿಯಾಕತ್ತು. ಅವಾಗ ನಾನು ಈಗ ಏನು ಮಾಡ್ತೀನಿ, ಈ ಕತ್ತಿಯನ್ನು ಒಡೆದು ಅಲ್ಲೆಲ್ಲೇ ಬಿಡ್ತೀನಿ. ಇದನ್ನು ಕೈಯಾಡಿಸಬಾರ್ದು. ಕೈಯಾಡಿಸೋದ್ರಿಂದ ಒಡೆದು ರಾಸ ಆಗಿಬಿಡ್ತೈತೆ. ಅದು ಅಲ್ಲೇ ಹಂಗೆ ಬಿಡಬೇಕು. ಈ ಥರ ಬಿಡಬೇಕು. ಈ ಥರ ಬಿಡಬೇಕು. ನೋಡಿ ವೀಕ್ಷಕರೇ, ನಾನು ಇವಾಗ 4 ತತ್ತಿನ ಒಡೆದು ಬಿಡ್ತೀನಿ.
ಈ ಥರ ಬೇಯೋ ತನಕ ಬಿಡ್ಬೇಕದ. ಸ್ವಲ್ಪ ಗಟ್ಟಿ ಆಗ್ಬಿಡ್ತೈತಿ. ಹಂಗಾವು ಹಂಗೆ ಕತ್ತಿ ಹಿಡಿಯವು ಹಂಗೆ ಉಳಿತಾವ. ನೋಡಿ ವೀಕ್ಷಕರೇ, ಇದು ತತ್ತಿದು ಗ್ರೇವಿ ರೆಡಿ ಆಯಿತು. ಈಗ ನಾನು ಕೈಯಾಡಿಸಲ್ಲ, ಸ್ವಲ್ಪ ಬಿಟ್ಟು ಕೈಯಾಡಿಸ್ತೀನಿ ಅದನ್ನ. ಯಾಕಂದರೆ ಇದು ಎಲ್ಲ ಗಟ್ಟಿ ಆಗಬೇಕಿದೆ. ನೋಡಿ ವೀಕ್ಷಕರೇ, ಇಲ್ಲೇ ಮ್ಯಾಲೆ ಹಿಂಗೆ ಹಾಕಿಬಿಡ್ತೀನಿ. ಏನಾಗಿರ್ತೈತಿ, ಗಟ್ಟಿ ಹಾಕೋತ ಬರ್ತೈತಿ. ಕೈಯಾಡಿಸ್ಬಾರ್ದಿದ್ನ. ನೋಡಿ ವೀಕ್ಷಕರೇ, ತತ್ತಿದು ಪಲ್ಯ ಸೋರಿಸಿ ಮಾಡೋದು ಹೆಂಗೆ ರೆಡಿ ಆಯಿತು. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಚೆನ್ನಾಗಿ ಕಾಣಿಸಕತ್ತು.